ಅಯ್ಯೋ ಲಲ್ತಾಂಟಿ, ಮೋಸ ಮಾಡ್ದ, ನನಗೆ ಮೋಸ ಮಾಡ್ದ. ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಲಲ್ತಾಂಟಿ, ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ಮೋಸ ಆಯ್ತು ಲಲ್ತಾಂಟಿ, ನನಗೆ ಮೋಸ ಆಯ್ತು. ಏನು ಮಾಡೋದಮ್ಮ? ನನ್ನ ಮಗ ಹಿಂಗೆ ಮಾಡಬಾರ್ದಾಗಿತ್ತು ಹೇಳು. ಅಲ್ಲ ಹಿಂಗೆ ಮಾಡಬಾರ್ದು ನೋಡು. ಎಲ್ಲನೂ ಅದೇ ಹೋಗ್ಬಿಟ್ರು ತಿತಿಪಿತಿನ. ಅವಳಂಗೆ ಹಿಡ್ಕೊಂಡು ಹೋಯ್ತಾಳೆ ನೋಡು, ಎಷ್ಟು ಮಟ್ಟಿಗೆ ಇರಬೇಡ. ನೋಡು ಅವಳು ನೀನು ತಿರ್ಗಿ ಸರಿಯಾಗಿ ಕೊಡಬೇಕಾಗಿತ್ತು. ಅಲ್ಲ ನೋಡು, ಇವಳು ರಾಜಿ ಗನ್ಮ ಬ್ಯಾರಿಕ್ಕವ್ರಿ. ಇವಳು ಒಂದು ಏಟು ಇದು ಕಮ್ಮಿ ಆಗಿಲ್ಲ ಆಸೆ ಅವಳ ಮ್ಯಾಲೆ. ತಾಡಿ ಒಂದೇ ಮನೆಯಾಗ ಇದ್ದಾರೆ ನೋಡು, ಮೈ ತಾಡಿ ನಿನ್ನ ಕಣ್ಣೆದ್ರಿಗೆ ಬರುತ್ತೆ. ಹಳಗೋದ ನೆಗದು ಬಿದ್ದೋದ ನನ್ನ ಮೇಲೆ ಕೈ ಮಾಡಿದ್ಲು ಅವಳು. ಅಲ್ಲ ನನ್ನ ಜೀವನ ಹಾಳು ಮಾಡ್ಬೇಕಂತಲೇ ಬಂದವಳೆ, ನನ್ನ ಜೀವನ ಹಾಳು ಮಾಡ್ಬೇಕಂತಲೇ ಬಂದವಳೆ. ಇದೆಲ್ಲ ಜಯಮ್ಮನ ಮಕ್ಳದೇ ಪಾತ್ರ. ಜಯ್ಯ ಮಕ್ಳದೇ ಎಲ್ಲ ಪಾತ್ರ ಇದ್ರಾಗೆ. ನನಗೆ ಗೊತ್ತೈತೆ ಆ ಜಯ್ಯ ಮಕ್ಳು ಬಿಟ್ಟರೆ ಇನ್ಯಾರು ಮಾಡಿರಲ್ಲ ಅಂತ. ನೋಡಂಟಿ, ನನಗೆ ಹಂಗಾಯ್ತು ಇವಾಗ. ನಾನು ಎಲ್ಲದ್ರಾಗೂ ಮೋಸ ಹೋಗ್ಬಿಟ್ಟೆ ಕಣಂಟಿ, ಎಲ್ಲದ್ರಾಗೂ ಮೋಸ ಹೋಗ್ಬಿಟ್ಟೆ ಲಲ್ತಾಂಟಿ. ಏನು ಮಾಡೋಕ್ಕಾಗಲ್ಲಮ್ಮ, ಎದ್ದ. ಮೋಸ ಹೋಗ್ಬಿಟ್ಟೆ ಅಂತಂದರೆ ಆಗೋದು ಆಗ್ಬಿಟ್ಟೈತಿ. ಇವಾಗ ಏನು ಮಾಡೋಕ್ಕಾಗಲ್ಲ. ಅವ್ನು ನೋಡಿ ಇವಾಗ ಅವಳು ಹೇಳ್ದಂಗೆ ಕೇಳ್ಕೊಂಡು ಇದ್ದಾನೆ. ಪೊಲೀಸ್ನವರು ಹಂಗೆ ಹೇಳವ್ರೆ, ಹಂಗೆ ಹೇಳಿ ಮದುವೆ ಮಾಡಿಸಿ ಇಬ್ಬರೊಳಗೂ ರಿಜಿಸ್ಟ್ರ್ ಮ್ಯಾರೇಜ್ ಮಾಡಿಸಿ ಕಳಿಸಿದ್ದಾರೆ. ನೀನು ಇವಾಗ ಏನು ಮಾತಾಡಿರು ನಡೆಯಲ್ಲ ಕಣ್ಸೈಲು. ಎದ್ದ ಅವಳು ಬೇಡ. ಯಾಕೆ ನೀನು ಎಷ್ಟೊತ್ತರ ಎಷ್ಟು ಗೋಡಾಡಿರು, ಎಷ್ಟು ಬೀದೆ ಕುಕ್ಕಂಡು ಹೆಂಗೆ ಬಾಯಿ ಬಿಡ್ಕೊಂಡ್ರು ಅವನೇನಿಪ್ಪಟ್ಟು ತಲೆ ಕೆಡಿಸ್ಕೊಂಬಲ್ಲ. ಹಿಂಗೆ ಚೆನ್ನಾಗಿರ್ತೀನಿ ಇಪ್ಪಟ್ಟು ಅಂತ ಹೇಳಿ ಹೋಗ್ಯವನಿ. ಅವಳು ಬೇರೆ ಒಂದಿಟ್ಟು ಆಸ್ತಿ ಐತಂತೆ, ಅದಕ್ಕೆ ಹೋಗ್ಯವನಿ. ಎಲ್ಲಲ್ತಿ ನಿನಗೇನು ಬೇಕೆ ಮುಚ್ಕೊಂಡು ಹೋಗೋದು ಕಲಿ. ಕಂಡರ ಮನೆ ಸುದ್ದಿ ಅಲ್ಲ. ಆ ಶೈಲಿಗೆ ನೀನು ಹೇಳೋ ಅಂತದ್ದೇನಿ ಇಲ್ಲಿ ನಮ್ಮನೆ ಬಾಗ್ಲಕ್ಕೆ ಕುಕ್ಕಂಡು ನೀನು ಯಾಕೆ ಹೇಳ್ತಾ ಇದೀಯಾ? ಮೊಣ್ಣು ತಿಂಬತ್ಕಿನ ಮುಂದಾಗಲೇ ಯೋಚನೆ ಮಾಡಬೇಕು. ಅಲ್ಲ ಹೊಲ್ಸ್ ತಿಂಬತ್ಕಿನ ಮುಂದಾಗಿ ಯೋಚನೆ ಮಾಡ್ದಲೇ ಇಲ್ಲಿ ಬಂದು ಕುಕ್ಕರ್ಸ್ಕೊಂಡು ಹೊಳ್ತಾ ಇದ್ದಾಳೆ. ಹೋಗಿ ಈ ಪಟ್ಟು ನನ್ನ ಮೊಮ್ಮಗ ಚೆನ್ನಾಗಿರ್ತಾನೆ. ನಿನ್ನಿಂದ ನನ್ನ ಮೊಮ್ಮಗ ಹಾಳಾಗಿದ್ದ ಕಣೆ, ಇನ್ಮೇಲೆ ಚೆನ್ನಾಗಿರ್ತಾನೆ. ತಿಮ್ಮಜ್ಜಿ, ನೀನು ದೊಡ್ಡದ ನ್ಯಾಯ ಹೇಳ್ತೀಯಲ್ಲ, ಅವಳಿಗೆ ಇವಾಗ ಮೋಸ ಮಾಡ್ಯ ನಿನ್ನ ಮೊಮ್ಮಗ. ಅದಕ್ಕೆ ಹೇಳ್ತಿದ್ದು ನಾನು. ಇನ್ನೇನು ಮಾಡೋಕ್ಕಾಗುತ್ತಮ್ಮ, ಬಿಡಮ್ಮ, ಹೇಳ್ಬೇಡ, ಎದ್ದೋಗು, ಬೀದೆ ಕುಕ್ಕಂಡು ಯಾಕೆ ಕಳ್ತೀಯ ಅಂತ ಹೇಳಿ ಹೇಳ್ತಿದ್ದೆ. ಹೇಳ್ಬಾರ್ದು. ಓಹೋ ಲೊಲ್ತಿ ಅಂತ ಕೇಳ್ತೀಯ, ಸರಿಯಾಗಿ ಮಾತಾಡತ್ತಲಿ ನೀನು. ವಯಸ್ಸಿ ಸರಿಯಾಗಿ ಮಾತಾಡು. ಈಗ ಒಂದಿಟ್ಟು ಚೆನ್ನಾಗಿದ್ನಿ ಅಂತ. ಮೊದ್ಲಂದ್ರೆ ಸಾಸೆ ಬೊಕ್ಸಿದ್ಲು, ಅಡುಗೆ ಪಡ್ಗೆ ಮಾಡೋಕ್ಕೂ ಬಟ್ಟೆ ಒಗ್ಯಕ್ಕೆಲ್ಲ ಬೊಕ್ಸಿದ್ಲು, ಮಾತಾಡ್ತಿರ್ಲಿಲ್ಲ. ಈಗ ಮಾತಾಡ್ತೀಯ ಮುಚ್ಕೊಂಡಿರೈ. ನಿನ್ಗೇನೇ ಬೇಕು? ಯಾರ ಮಂತಕನ ಒಂದಿಟ್ಟು ಮಾತಾಡಕ್ಕಿಲ್ಲ, ಒಂದಿಟ್ಟು ಗಲಾಟೆ ಮಾಡ್ಕೊಂಬಕ್ಕಿಲ್ಲ, ಪುಟುಕ್ಕೊಂಡು ಓಡಾಕ್ತಾರೆ. ನಿಮ್ಗೆ ಮಾಡಕ್ಕೆ ಬದುಕಿಲ್ಲ ಲೊಡೆಯರ್ಗೆ. ಈಗ ಇವಳು ಕಿಸಿ ತಕ್ಕೊಂಡವಳು ಮುಂದಾಗಲಿ ಯೋಚನೆ ಮಾಡ್ಬೇಕಾಯ್ತು ಕಣೆ. ಅವಳು ನನ್ನ ಮೊಮ್ಮ ಗೊತ್ತಾ ದುಡಿಸ್ಕೊಂಡು ತಿನ್ವಲ್ಲ, ಹತ್ಕೊ ನ್ಯಾರಾಗೈತಿ. ಇನ್ಯಾಕೆ ಇಲ್ಲಿ ಬಂದು ಕಿಸಿ ತಕ್ಕೋಬೇಕು? ನೆಟ್ಟಿಗಿರಬೇಕು. ಮತ್ತೆ ಫಸ್ಟಿಗೇನೆ ಹೆಣ್ಮಕ್ಳು ಮದುವೆ ಆಗ್ಬೇಕಾರೆ ಒಳ್ಳೆ ಗಂಡು ನೋಡಿ ಒಳ್ಳೆ ಜೀವನ ಅಂಬೋದು ಹುಡುಕಬೇಕು. ಒಳ್ಳೆ ಜೀವನ ಸಿಕ್ಕರೆ ನೆಮ್ಮದಿಗಿರ್ಬೋದು. ಈಗ ಹಿಂಗೆ ಆಡ್ಬಿಡಂಗೆ ಆಟ ಆಡಿ ಹಿಂಗೆ ಜೀವನ ಹಾಳು ಮಾಡ್ಕೊಂಡು ಬರೀ ಇಂಥ ಬದುಕು ಮಾಡ್ಕೊಂಡು ಓಡಾಡ್ಬೇಕಾಗುತ್ತೆ ಅಷ್ಟೇನೆ. ನಾನು ಒಳ್ಳೇದು ಹೇಳ್ತಿರೋದು. ನಿಮಗೆ ಗೊತ್ತಾಗ್ಲಿಲ್ಲ ಅಂದಮೇಲೆ ಸುಮ್ಮನೆ ಇರ್ಲತ್ತಮ್ಮ, ನೀನು ಮಾತಾಡಬೇಡ. ಹೋಗ್ಬಿಡತ್ತ ತಿಮ್ಮಜ್ಜಿ, ಇವಾಗ ಅವರೇ ಮಾತಾಡಲ್ಲ, ನೀನು ಯಾಕೆ ಮಾತಾಡ್ತೀಯ? ನಾವೇನೋ ಇವಳಿಗೆ ಹೇಳ್ತಿದ್ಲಲ್ಲ, ನೋಡಿ ಹಿಂಗಾತು, ನನ್ನ ಜೀವನ ಹಾಳಾಯಿತು, ನನಗೆಲ್ಲರೂ ಮೋಸ ಮಾಡಿರು ಅಂತ ಹೇಳ್ತಿದ್ಲಲ್ಲ, ಅದಕ್ಕೆ ಏನೋ ಇವಳಿಗೆ ಹೇಳಿವ್ ನಾವು. ಸುಮ್ಕಿರು. ಹೇಳು. ಅಲ್ಲ ಕಣೆ, ನೀವು ಯಾಕೆ ಮಾತಾಡ್ಬೇಕು? ಅವಳು ಹೆಂಗನ ಕಿಸ್ಕೊಂತಾಳೆ, ಹಂಗೆ ಮಾಡಿ ಹಿಂಗೆ ಮಾಡಿರಂತ ನೀನು ಹೇಳ್ತಿದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ಸುಮ್ಮನೆ ಬಿದ್ದಿರ್ರಿ. ಎದ್ದೋಗೆ ಈ ಕಿಸಿತಾ ಇದೆಯಾ? ಮುಂದಾಗ್ಲೇನೆ ನೀನು ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡ್ದಲೇನೆ ಈಗ ಹೊಳ್ತಾ ಕೂಕೊಂಡ್ರೆ ಯಾರು ಯಾವನೇ ಆಗಲ್ಲ. ಹೋಗಿ ನಿನ್ನ ಜೀವನ ನೀನು ನೋಡ್ಕೊಂಡು ಇನ್ಮೇಲೆ ಚೆನ್ನಾಗಿರತ್ ಕಲಿ. ನನ್ನ ಮೊಮ್ಮಗನ ಜೀವನ ಹಾಳು ಮಾಡಿದ್ದೆ ನೀನು. ಅವ್ನ ಪಾಡಿಗೆ ಅವ್ನು ಹೆಂಗ ಇದ್ದಾನೆ, ನನ್ನ ತಮ್ಮಳು ಇವಾಗ ಹೆಂಗ ಸೆನಕ ಇದ್ದಾರೆ. ಹೋಗು. ಸುಮ್ಮನೆ ಹಸಿಕೆ ಏನೋ ಇಲ್ಲಿ ಕಿಸಿತಾ ಕೂಕೊಂಡಿದ್ದೆ, ಬಾಕ್ಲ ಕೂಕೊಂಡು ಗೋಳು ಅಂತ ಹೊಳ್ತಾ ಕೂಕೊಂಡವಳಿ. ತೊಳ್ದಲ್ಲ ಏನು ಮಾಡೋಣ? ನಿಮ್ಮಮ್ಮಗ ನನಗಿಂತ ಮೋಸ ಮಾಡ್ಬೋದೆ ಏನಂತ ಬೊಗಳೊಡ್ಗಿದ್ದ. ಆ ದರಿದ್ರ ಮುಂದೇನಾ ಓಡೋಗಿರೋ ಮುಂಡೆನಾ ನಾನು ಯಾತಕ್ಕೆ ಒಪ್ಕೊಂತೀನಿ, ನಾನು ಯಾತಕ್ಕೆ ಅವಳನ್ನ ಮಾತಾಡಿಸ್ತೀನಿ. ಆ ದರಿದ್ರ ಮುಂಡೆ ಅಂಥ ಮುಂಡೆ ಇಂಥ ಮುಂಡೆ ಲೋಪರ್ ಮುಂಡೆ ಅಂತ ಹೇಳಿ ಹೆಂಗೆಲ್ಲ ಬಾಯಿಗೆ ಬಂದಂಗೆ ಬೈಕೊಂಡು ಹೇಳಿ ಹೋದಾನು. ಅವಳು ತಕ್ಕ ಬಂದು ಚೆನ್ನಾಗಿ ಇಟ್ಕೊಂಡು ಇವಾಗ ಇವ್ರ ತಗೆಲ್ಲ ಚೆನ್ನಾಗಿದ್ದಾನೆ ಅಂದರೆ ಮತ್ತೆ ನನಗೆ ಮೋಸ ಮಾಡ್ದಂಗೆ ಅಲ್ವೇ ನಿಮ್ಮ ಮೊಮ್ಮಗ? ಸುಮ್ಮನೆ ಮಾತಾಡಕ್ಕೆ ಬಂದಿದ್ಯಾ ತಿಮ್ಮಜ್ಜಿ ನೀನು ದೊಡ್ಡದಾಗೆ? ಸುಮ್ಮನೆ ಹೋಗೋದು ಕಲಿ. ನೀನು ಯೋಚನೆ ಮಾಡ್ಬೇಕಾಯ್ತು ಕಣೆ. ನನ್ನ ಮೊಮ್ಮಗೇನು 1000 ಹೇಳ್ತಾನೆ. ನೀನು ಮುಂದಾಗ ಅವೆಲ್ಲನ ಅದೆಲ್ಲನ ಹಿಂಗಾಗುತ್ತೆ ಅಂತೇಳಿ ಯೋಚನೆ ಮಾಡಬೇಕಾಗಿತ್ತು. ಈಗ ಕಿಸ್ತ್ರೆ ದುಡಿಸ್ಕೊಂಡು ತಿಂದಿದ್ಯಾ ನನ್ನ ಮೊಮ್ಮಗೇನು? ನಿನ್ಗೇನೇನು ಅವನೇನೇನು ಕಮ್ಮಿ ಮಾಡಿಲ್ಲ. ದುಡ್ಕೊಂಬಂದು ಕೊಟ್ಟವನೇ ಮಾಡಿ ಇಟ್ಟಿದ್ಯಾ, ನೀನು ತಿಂದಿದ್ಯಾ. ನಿನಗೇನು ಯಾರು ದುಡ್ದಾಕರಿರಲಿಲ್ಲ, ಏನಿಲ್ಲ. ಮನೆಗೊಂದು ಉಪ್ಪು ಹುಳಿ ತರಲಿಲ್ಲ, ಒಂದು ತರಕಾರಿ ತರಲಿಲ್ಲ, ಯಾರು ಇರಲಿಲ್ಲ. ಇವಾಗ ಎಲ್ಲನ ತಂದು ಕೊಟ್ಟವೇ ಮಾಡಿದ್ಯಾ ಅಷ್ಟೇನೆ. ಅದಕ್ಕೂ ನ್ಯಾರಾಗೈತಿ. ಯಾರಾಗೈತಿ? ಅಲ್ಲ ನಿನ್ನ ಮೊಮ್ಮಗಳೇನೆ ಯಾರನ ಆಗಿದ್ರೆ ನಿಮಗೆ ಹೆಣ್ಮಕ್ಳಿಲ್ಲ ಹೇಳು. ಹೆಣ್ಮಕ್ಳಿದ್ದಿದ್ರೆ ನಿನಗೆ ಗೊತ್ತಾಗೋದು. ಹೆಣ್ಮಕ್ಳಿಲ್ವಲ್ಲ ಅದಕ್ಕೆ ನಿನಗೆ ಗೊತ್ತಾಗಲ್ಲ. ಹೆಣ್ಮಕ್ಳಿದ್ದಿದ್ರೆ ಗೊತ್ತಾಗೋದು ನಿನಗೇನು ಅದ್ರ ಕಷ್ಟ ಅಂತ. ಒಂದು ಮೊಮ್ಮಗಳಿದ್ದಿದ್ರೆ ನಿನ್ನ ಮೊಮ್ಮಗಳೇ ಹಿಂಗಾಗಿದ್ರೆ ನೀನು ಸುಮ್ಮನೆ ಇರ್ತಿದ್ದೆ.
ನಿನಗೆ ಯಾರಿಲ್ವಲ್ಲ ಅದಕ್ಕೆ ನೀನು ಏನು ಬಿಡು ಯಾರ್ದೇನು ಅಂಬತ್ತಕ್ಕನು ಏನು ನನ್ನ ಮೊಮ್ಮಗ ಗಂಡು ಹುಡ್ಗ ಗಂಡು ಮೊಮ್ಮಗ ಅಂತ ಹೆಣ್ಮಕ್ಳು ಯಾರನ ಇದ್ದಿದ್ರೆ ಗೊತ್ತಾಗದು ನಿನಗೆ ಇಲ್ಲೇ ನೀನೇ ನಾವೆಲ್ಲ ಹೇಳ್ಬೇಕೆ ಇಲ್ಲ ಕಣೆ ಲಲ್ತಿ ಸುಮ್ಮನೆ ಬಿದ್ದೀರಿ ಮೊಮ್ಮಗಳು ಇದ್ದಿದ್ರು ಅಷ್ಟೇ ಮಗಳು ಇದ್ದಿದ್ರು ಅಷ್ಟೇ ನಾನು ಹೆಂಗಿರ್ಬೇಕಂಬದು ನನಗೆ ಚೆಂದ ಗೊತ್ತೈತಿ ನಿನ್ನಂತ ಅಳ್ತಾಗೆಲ್ಲ ಕೇಳ್ಬೇಕಂಬದು ಏನಿಲ್ಲ ಇಲ್ಲಿ ಕೂಕೊಂಡು ಬಾಯಿ ಬಿಡ್ಕಳೆ ಬಾಯಿ ಬಿಡ್ಕಳೆ ಯಾವನು ಬರಲ್ಲ ಬಾಯಿ ಬಡ್ಕ ಮೂರಾದಿ ಕೂಡಿರತ್ತ ಕೂಕೊಂಡು ಮಣ್ಣು ಐಕೆ ಬಾಯಿ ಹಾಕಿ ಯಾರು ಬರಲ್ಲ ಯಾವನು ಬರಲ್ಲ ಯಾರಾಗ್ಬೇಕು ಅವರೇ ಆಗೋದು ಅಣ್ಣಯ್ಯ ಅಕ್ಕೆ ಅಂತ ಹೇಳಿ ಒಂದು ಈಟು ಅವ್ರಿಗೆ ತವ್ರ ಮನೆಗಳವ್ರಿಗೆ ಮರ್ಯಾದೆ ಕೊಡ್ದಂಗೆ ಪಾಪ ಮಾರಾಗಿತ್ತು ನಮ್ಮಮ್ಮನ ಯೋಟಯ್ಯನ್ಸ್ ಕೈಯಕ್ಕೆ ನೀರು ಒಯ್ದು ಥೂ ಅವಳು ಅನ್ಸಿದ್ಕೆ ನಿನಗಿಂತ ಒತ್ತು ಬಂದಿರೋದವು ನಿಮ್ಮ ಅಣ್ಣನ ಹೇಳ್ತೀನ ಪಾಪ 3 ತಿಂಗಳು ಬಾಣ್ತಿ ತೊಟ್ಲು ತೆಗ್ದು ಹೊರಕ್ಕೆ ಎಸ್ತಿದ್ದಲ್ಲಿ ಅದಕ್ಕೆ ಮತ್ತೆ ನೀನು ಇಂಥ ಬೀದಿ ಬೀಳ ಅಂತ ಪರಿಸ್ಥಿತಿ ಬಂದಿರೋದು ಅದೆಲ್ಲ ಮಾತಾಡಬೇಡ ಕಂತಿ ಮಜ್ಜಿ ನಿಮ್ಮ ಅಮ್ಮಗೆ ಮಾಡಿರೋದು ಹೇಳು ನೀನು ನಿನ್ನ ಅಮ್ಮಗೆ ಏನು ಮಾಡಿದಾನೆ ನಿಮ್ಮ ಅಮ್ಮಗೆ ಮಾಡಿರೋ ಅಂತ ಮೋಸನೇ ಹೇಳು ನೀನು ಅದೆಲ್ಲ ಮಾತಾಡಬೇಡ ನೀನು ಅದನ್ನೆಲ್ಲ ಹೇಳ್ಬೇಡ ಅದನ್ನೆಲ್ಲ ನೀನು ಮಾತಾಡೋ ಅಂಥದ್ದೇನಿಲ್ಲ ನೀನು ಅದನ್ನೆಲ್ಲ ಮಾತಾಡೋಕೆ ನಿನಗೆ ರೂಲ್ಸ್ ಇಲ್ಲ ಅವ್ರ ಅಣ್ಣ ಇರೋದು ಅದೆಲ್ಲನ ಬಿಡು ತಿಮ್ಮಜ್ಜಿ ಸುಮ್ಮನಿರು ನಿನ್ಗೆ ಏನು ಬೇಕು ವಯಸ್ಸೋಗೈತೆ ಸುಮ್ಮನಿರು ಮಾತಾಡಬೇಡ ಮಾತಾಡೋದೇ ಏನೇ ಮಾತಾಡಬೇಡ ಅದನ್ನು ಮಾತಾಡೋಕ್ಕೆ ರೂಲ್ಸ್ ಇಲ್ವಂತ ರೂಲ್ಸ್ ತರಗಿ ಹಂಗಾರೆ ವಯಸ್ಸೋದಾರು ಮುದ್ದೆ ಉಂಬಲ್ಲ ವಯಸ್ಸೋದಾಳು ಸುಮ್ಮನಿರು ಅಂತಾಳೆ ವಯಸ್ಸೋದಾಳು ಮುದ್ದೆ ಉಂಬಲ್ಲ ಹಂಗಾರೆ ಓಡಾಡಲ್ಲ ಅವಳೇ ನೀನು ಮಂಚಾಳಲ್ಲ ವಯಸ್ಸಾಗಿರಾಳು ಸುಮ್ಮನಿರು ಅಂತ ಕೇಳ್ತಾಳೆ ಭಾಗ್ಯಮ್ಮ ವಯಸ್ಸಾಗಿರಾಳು ನಾನು ಒಂದು ಮುದ್ದೆ ಉಂಬ್ತೀನಿ ನೀನು ಮುದ್ದೆ ಉಂಬಲ್ವೇ ನಾನೇನು ವಯಸ್ಸಾಗಿರಾಳು ಏನು ಮಾತಾಡೋದು ಕಲಿತೀಯ ಸರಿಯಾ ಮಾತಾಡೋದು ಕಲಿ ಅಲ್ಲ ತವ್ರ ಮನೆಯವರು ಅಣ್ಣಯ್ಯನು ಅಕ್ಕೇನು ಒಯ್ಯನ್ಸ್ ಕೈಯಕ್ಕೆ ನೀರು ಒಯ್ದು ಹಸಿಗೆ ದಬ್ಬಿರಲ್ಲ ಅದಕ್ಕೇನು ಅವಳಿವಾಗ ಬುದ್ಧಿ ಕಲ್ತ್ಕೊಂಡು ಅವಳೊಂದಿಟ್ಟು ಇವಾಗ ಒಂದಿಟ್ಟು ಸೆನಕೈದಾಳೆ ಇವಳು ಇನ್ನೂ ಹಿಂಗೆ ಮೆರಿತಾಳೆ ಅವಳು ಅಯ್ಯ ಅನ್ಸಿದ್ಕೆ ಮತ್ತು ನಿನಗೇನು ಅವಳು ಶಾಪ ತೊಟ್ಟಂಗಿರಲ್ಲ ನಾನೊಂದು ಹೆಣ್ಣಾಗ ಅವಳು ಹೆಂಗೆ ಅಯ್ಯ ಅಂತ ನಂಬೋದು ಗೊತ್ತಾಗಲ್ವಿ ನಿನಗೆ ಮತ್ತು ನೀನೊಂದು ಹೆಣ್ಣಲ್ವೇನೆ ನೀನೊಂದು ಹೆಣ್ಣಿವಾಗ ನೀನೊಂದು ಹೆಣ್ಣಾಗಿ ಇವತ್ತು ನನಗೆ ಮೋಸ ಮಾಡ್ತಾ ಇದ್ದೀರಾ ನಿನ್ನ ಶಶಿ ಹೆಣ್ಣಲ್ವೇ ನಿನ್ನ ಮೊಮ್ಮಗು ಮದುವೆ ಮಾಡ್ಕೊಂಡಿದ್ರಲ್ಲ ಅವ್ರ ಹೆಣ್ಮಕ್ಳಲ್ವೇ ನಾನು ಹೆಣ್ಮಗಳಲ್ವೇ ನಾನು ಹೆಣ್ಮಕ್ಳೇನೆ ಹೆಣ್ಮಕ್ಳು ನೈ ಅನ್ಸಿದ್ದು ಒಳ್ಳೇದಾಗಲ್ಲ ಅಂತ ನೀನು ನನಗೆ ಹೇಳ್ತೀಯಲ್ಲ ನನ್ನ ನೈ ಅನ್ಸಿದ್ದು ನಿಮ್ಗೆ ಒಳ್ಳೇದಾಗಲ್ಲ ನೋಡು ನಿಮ್ಮಂತನಕೇನು ತೊಡ್ತಂಗಿರಲ್ಲ ನಿಮ್ಮಂತನ ಹಾಳಾಗೋಗುತ್ತೆ ನೆಗೆದು ಬಿದ್ದೋಗುತ್ತೆ ನಿಮ್ಮ ಮನೆ ಹಾಳಾಗೋಗ ಎಲ್ಲ ಹಾಳಾಗೋಗ್ಲಿ ನೋಡಿ ನಾನು ನೋಡತಕ್ಕ ನೋಡಿ 2 ಗಿಡ ಮಟ್ಟ ತಾಂಡು ತೆಗಿಯಲ್ಲ ಇಲ್ಲಿ 2 ಗಿಡ ಮಟ್ಟ ತಾಂಡು ಗಟ್ಟಿಸ್ಬಿಡ್ತೀನಿ ಇಲ್ಲ ಹುಡಿ ಮುಂಡೆ ಸೌರ್ಯ ಮಾತಾಡು ಮಂತನ ಹಾಳಾಗೋಗ ಹಂಗೆ ಅಂತ ಮಾತಾಡ್ತೀಯ ಓಟು ಬಿಟ್ಟು ಲೌಡಿ ನಿಮ್ಗೆ ಯಾರ್ದ ನಯ ಭಯ ಐತೇನೆ ಬಿಟ್ಟಾಳೆ ಓಟು ಕೆಟ್ಟಾಳೆ ಬೇವರ್ಸಿ ತಿಮ್ಮಜ್ಜಿ ಸರಿಯಾ ಮಾತಾಡು ಸುಮ್ಮನಿರು ಏನು ಒಯ್ಯಕ್ಕೆಲ್ಲ ಹೋಗ್ಬೇಡ ಏನು 2 ಗಿಡ ಮಟ್ಟ ತಂಡು ಒಯ್ಯಾಗಿ ಅದೆಲ್ಲ ಹೋಗ್ಬೇಡ ಸರಿಯಾ ಮಾತಾಡು ಸುಮ್ಮನಿರು ಏನೇನು ಅವ್ರ ಮೇಲೆ ಯಾಕೆ ಹಂಗೆ ಹೋಗ್ತೀವಿ ಅವಳೆ ಪಾಪ ಇವ ನೋವ್ನಾಗಿದ್ದಾಳೆ ಹಿಂಗೆ ಆತಲ್ಲಪ್ಪ ಶಿವನೇ ದೇವ್ರೆ ಅಂತ ಹೇಳಿ ಅವಳೇನೆ ಯೋಚನೆ ಮಾಡ್ತಾಳೆ ಸುಮ್ಕಿರು ಅದು ಯಾಕೆ ಹಂಗೆ ಆಡ್ತೀವಿ ಹಂಗೆ ಮಾಡಬೇಡ ಸುಮ್ಮನಿರು ತಿಮ್ಮಜ್ಜಿ ಹಂಗೆ ಮಾತಾಡ್ತಾಳೆ ಅಯ್ಯಪ್ಪ ತಿಮ್ಮಜ್ಜಿ ಕಾಯಿ ಮಾತಾಡೋಕ್ಕಾಗಲ್ಲ ಹಂಗೇನೆ ಜೋರಾಗಿ ಹಂಗೆ ಅಂಬ್ತಾಳೆ ಅನ್ನಿಸ್ಕೊಂಬಕ್ಕಾಗಲ್ಲ ಅಷ್ಟು ಜೋರು ಇತ್ತು ತಿಮ್ಮಜ್ಜಿ ಚೈಲು ಹಂಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ ನೋಡ್ತಾ ಇರಿ ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು